ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 26/12/2025. ಪ್ರಾತಃಮೃಳಿ ಓಂ ಶಾಂತಿ ಬಾಪ್ತಾದ ಮಧುಕನ. ಮಧುರ ಮಕ್ಕಳೇ, ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಬೇಕೆಂದರೆ ಯಾರೊಂದಿಗೆ ಮಾತನಾಡುತ್ತಿದ್ದರೂ ಸಹ ಬುದ್ಧಿಯೋಗ ಒಬ್ಬ ತಂದೆಯೊಂದಿಗೆ ಜೋಡಿಸಿ. ಪ್ರಶ್ನೆ: ಹೊಸ ಪ್ರಪಂಚದ ಸ್ಥಾಪನೆಗೆ ನಿಮಿತ್ತರಾಗುವ ಮಕ್ಕಳಿಗೆ ತಂದೆಯು ಯಾವ ಆದೇಶವನ್ನು ಸಿಕ್ಕಿದೆ? ಉತ್ತರ: ಮಕ್ಕಳೇ, ಈ ಹಳೆಯ ಪ್ರಪಂಚದೊಂದಿಗೆ ನಿಮಗೆ ಯಾವುದೇ ಸಂಬಂಧವಿಲ್ಲ. ಈ ಪ್ರಪಂಚದೊಂದಿಗೆ ಯಾವುದೇ ಮನಸ್ಸನ್ನಿಡಬೇಡಿ. ಪರಿಶೀಲನೆ ಮಾಡಿಕೊಳ್ಳಿ, ನಾನು ಶ್ರೀಮತಕ್ಕೆ ತದ್ವಿರುದ್ಧವಾದ ಕರ್ಮವನ್ನಂತೂ ಮಾಡುತ್ತಿಲ್ಲವೇ? ಆತ್ಮಿಕ ಸೇವೆಗೆ ನಿಮಿತ್ತನಾಗುತ್ತೇನೆ. ಗೀತೆ ಭೋಲಾನಾಥನಿಗಿಂತ ಭಿನ್ನ. ಓಂ ಶಾಂತಿ. ಈಗ ಗೀತೆಯನ್ನು ಕೇಳುವ ಯಾವುದೇ ಅವಶ್ಯಕತೆ ಇರುವುದಿಲ್ಲ. ಬಹಳ ಮಟ್ಟಿಗೆ ಗೀತೆಯನ್ನು ಭಕ್ತರೇ ಹಾಡುತ್ತಾರೆ ಮತ್ತೆ ಕೇಳುತ್ತಾರೆ. ನೀವಂತೂ ವಿದ್ಯೆಯನ್ನು ಓದುತ್ತೀರಿ. ಈ ಗೀತೆಗಳು ಸಹ ವಿಶೇಷವಾಗಿ ಮಕ್ಕಳಿಗಾಗಿ ಇವೆ. ಮಕ್ಕಳಿಗೆ ತಿಳಿದಿದೆ, ತಂದೆಯು ನಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸುತ್ತಿದ್ದಾರೆ. ನಾವೀಗ ತಂದೆಯನ್ನು ನೆನಪು ಮಾಡಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಜಮಾ ಆಗುತ್ತಿದೆಯೇ ಅಥವಾ ನಷ್ಟವಾಗುತ್ತಿದೆಯೇ ಎಂದು ತಮ್ಮ ಲೆಕ್ಕ ಪತ್ರವನ್ನು ನೋಡಿಕೊಳ್ಳಬೇಕಾಗಿದೆ. ನನ್ನಲ್ಲಿ ಯಾವುದೇ ಕೊರತೆ ಇಲ್ಲವೇ? ಒಂದು ವೇಳೆ ನನ್ನಲ್ಲಿ ಕೊರತೆ ಇದ್ದರೆ ಅದರಿಂದ ನನ್ನ ಅದೃಷ್ಟದಲ್ಲಿ ನಷ್ಟ ಉಂಟಾಗುವುದು. ಆದ್ದರಿಂದ ಅದನ್ನು ತೆಗೆದುಹಾಕಬೇಕು. ಈ ಸಮಯದಲ್ಲಿ ಪ್ರತಿಯೊಬ್ಬರೂ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕಾಗಿದೆ. ನಾವು ಈ ಲಕ್ಷ್ಮೀನಾರಾಯಣರಾಗುತ್ತೇವೆಂದು ತಿಳಿಸಿರಿ. ಆದರೆ ಒಬ್ಬ ತಂದೆವಿನ ಮತ್ತಾರನ್ನ ನೆನಪು ಮಾಡಿದಾಗ ಮಾತ್ರ ಇದು ಸಾಧ್ಯ. ಯಾರೊಂದಿಗೆ ಮಾತನಾಡುತ್ತಾ ನೋಡುತ್ತಲೂ ಸಹ ಬುದ್ಧಿಯೋಗವು ಅಲ್ಲಿ ಒಬ್ಬ ತಂದೆಯೊಂದಿಗೆ ಜೋಡಣೆಯಾಗಿರಲಿ. ನಾವಾತ್ಮಗಳು ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ತಂದೆ ಆದೇಶ ಸಿಕ್ಕಿದೆ, ಮಕ್ಕಳೇ, ನನ್ನ ವಿನ ಮತ್ತಾರೊಂದಿಗೆ ಮನಸ್ಸನ್ನಿಡಬೇಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಈಗ ನಿಮ್ಮ 84 ಜನ್ಮಗಳು ಪೂರ್ಣವಾಯಿತು. ಪುನಃ ನೀವು ಹೋಗಿ ರಾಜಧಾನಿಯಲ್ಲಿ ಮೊದಲ ನಂಬರನ್ನು ಪಡೆದುಕೊಳ್ಳಿ. ರಾಜ್ಯ ಪದವಿಯನ್ನು ಬಿಟ್ಟು ಪ್ರಜೆಗಳಲ್ಲಿ ಬರುವಂತರಾಗಬಾರ್ದು ಅಥವಾ ಪ್ರಜೆಗಳಲ್ಲಿಯೂ ಕೆಳಗೆ ಇಳಿಯುವಂತರಾಗಬಾರ್ದು. ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳುತ್ತಾ ಇರಿ. ತಂದೆ ವಿನ ಮತ್ತಾರೂ ಈ ತಿಳುವಳಿಕೆಯನ್ನು ಕೊಡಲು ಸಾಧ್ಯವಿಲ್ಲ. ತಂದೆ ಮತ್ತು ಶಿಕ್ಷಕರನ್ನು ನೆನಪು ಮಾಡುವುದರಿಂದ ಭಯವಿರುವುದು. ನಮಗೆ ಶಿಕ್ಷೆ ಸಿಗುವಂತಾಗಬಾರ್ದು. ಪಾಪ ಮಾಡಿದರೆ ನಾವು ಶಿಕ್ಷೆಗೆ ಗುರಿಯಾಗುತ್ತೇವೆಂದು ಭಕ್ತಿಯಲ್ಲಿಯೂ ಸಹ ತಿಳಿದುಕೊಳ್ಳುತ್ತಾರೆ. ಇಲ್ಲಂತೂ ದೊಡ್ಡ ತಂದೆಯ ಆದೇಶವು ಈಗಾಗಲೇ ಸಿಗುತ್ತದೆ. ಇದಕ್ಕೆ ಶ್ರೀಮತವೆಂದು ಹೇಳುತ್ತಾರೆ. ನಾವು ಶ್ರೀಮತದಿಂದ ಶ್ರೇಷ್ಠರಾಗುತ್ತೇವೆಂದು ಮಕ್ಕಳಿಗೆ ತಿಳಿದಿದೆ. ಅಂದ ಮೇಲೆ ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನಾವು ಎಲ್ಲಿಯೂ ಶ್ರೀಮತಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡುತ್ತಿಲ್ಲವೇ? ಯಾವ ಮಾತು ಒಳ್ಳೆಯದೆನಿಸುವುದಿಲ್ಲವೇ? ಅದನ್ನು ಮಾಡಬಾರ್ದು. ಒಳ್ಳೆಯದು ಕೆಟ್ಟದ್ದು ಎಂಬುದನ್ನಂತೂ ಈಗ ತಿಳಿದುಕೊಂಡಿದ್ದೀರಿ. ಮೊದಲು ತಿಳಿದಿರಲಿಲ್ಲ. ನೀವೀಗ ಇಂತಹ ಕರ್ಮವನ್ನು ಕಲಿಯುತ್ತೀರಿ. ಇದರಿಂದ ಮತ್ತೆ ಜನ್ಮ ಜನ್ಮಾಂತರದವರೆಗೆ ನಿಮ್ಮ ಕರ್ಮಗಳು ಅಕರ್ಮಗಳಾಗಿ ಬಿಡುತ್ತವೆ. ಈ ಸಮಯದಲ್ಲಿ ಎಲ್ಲರಲ್ಲಿ 5 ಭೂತಗಳು ಪ್ರವೇಶವಾಗುತ್ತವೆ. ಈಗ ಚೆನ್ನಾಗಿ ಪುರುಷಾರ್ಥ ಮಾಡಿ ಕರ್ಮಾತೀತರಾಗಬೇಕಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಸಮಯವು ನಾಜೂಕಾಗುತ್ತಾ ಹೋಗುತ್ತದೆ. ಪ್ರಪಂಚವು ಕೆಡುತ್ತಾ ಹೋಗುತ್ತದೆ. ದಿನ ಕಳೆದಂತೆ ಇನ್ನೂ ಕೆಡುತ್ತಲೇ ಹೋಗುವುದು. ಈ ಪ್ರಪಂಚದೊಂದಿಗೆ ನಿಮಗೆ ಸಂಬಂಧವೇ ಇಲ್ಲ. ನಿಮ್ಮ ಸಂಬಂಧವು ಹೊಸ ಪ್ರಪಂಚದೊಂದಿಗಿದೆ. ಅದು ಈಗ ಸ್ಥಾಪನೆಯಾಗುತ್ತಿದೆ. ನಾವು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗುತ್ತೇವೆ ಎಂಬುದನ್ನು ನೀವು ತಿಳ್ಕೊಂಡಿದ್ದೀರಿ. ಅಂದ ಮೇಲೆ ಯಾವ ಗುರಿ ಉದ್ದೇಶವು ಸಮ್ಮುಖದಲ್ಲಿದೆಯೋ ಅವರ ಸಮಾನರಾಗಬೇಕಾಗಿದೆ. ಒಳಗೆ ಯಾವುದೇ ಅಸುರಿ ಗುಣ ಇರಬಾರದು. ಆತ್ಮಿಕ ಸೇವೆಯಲ್ಲಿ ತೊಡಗಿರುವುದರಿಂದ ಬಹಳ ಉನ್ನತಿಯಾಗುತ್ತದೆ. ಪ್ರದರ್ಶನಿ, ಮ್ಯೂಸಿಯಂ ಇತ್ಯಾದಿಗಳನ್ನು ಮಾಡಿಸುತ್ತಾರೆ. ಇದರಿಂದ ಅನೇಕರು ಬರುವರು. ಅವರಿಗೆ ತಂದೆಯ ಪರಿಚಯ ಕೊಡುತ್ತೇವೆಂದು ತಿಳಿಯುತ್ತಾರೆ. ಮತ್ತೆ ಅವರು ಸಹ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಇಡೀ ದಿನ ಇದೇ ಚಿಂತೆ ನಡೆಯುತ್ತಿರಲಿ. ಸೇವಾ ಕೇಂದ್ರವನ್ನು ತೆರೆದು ಸೇವೆಯನ್ನು ವೃದ್ಧಿ ಮಾಡಬೇಕು. ಈ ರತ್ನಗಳೆಲ್ಲವೂ ನಿಮ್ಮ ಬಳಿ ಇವೆ. ತಂದೆಯು ದೈವಿ ಗುಣಗಳನ್ನು ಧಾರಣೆ ಮಾಡಿಸುತ್ತಾರೆ ಮತ್ತು ಖಜಾನೆಯನ್ನು ಕೊಡುತ್ತಾರೆ. ನೀವೆಲ್ಲಿ ಕುಳಿತಿದ್ದೀರಿ? ನಿಮ್ಮ ಬುದ್ಧಿಯಲ್ಲಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀವಿ. ಪವಿತ್ರರಾಗಿಯೂ ಇರುತ್ತೇವೆ ಅಂದಾಗ ಮನಸ್ಸಾ ವಾಚಾ ಕರ್ಮಣ ಯಾವುದೇ ಕೆಟ್ಟ ಕರ್ಮ ಆಗಬಾರ್ದು. ಅದಕ್ಕಾಗಿ ಪೂರ್ಣ ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ತಂದೆಯು ಪತಿತರನ್ನು ಪಾವನ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ. ಅದಕ್ಕಾಗಿ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ.
ಅದರಲ್ಲಿ ಚಿಂತನೆ ಮಾಡುತ್ತಾ ಇರಬೇಕಾಗಿದೆ. ಸೇವಾ ಕೇಂದ್ರವನ್ನು ತೆರೆದು ಅನೇಕರಿಗೆ ನಿಮಂತ್ರಣ ಕೊಡಬೇಕು. ಪ್ರೀತಿಯಿಂದ ಕುಳಿತು ತಿಳಿಸಿಕೊಡ್ಬೇಕಾಗಿದೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಮೊದಲು ಹೊಸ ಪ್ರಪಂಚದ ಸ್ಥಾಪನೆಯು ಬಹಳ ಅವಶ್ಯಕವಾಗಿದೆ. ಸಂಗಮಯುಗದಲ್ಲಿಯೇ ಸ್ಥಾಪನೆ ಆಗುತ್ತದೆ. ಈಗ ಸಂಗಮಯುಗ ಎಂಬುದೂ ಸಹ ಮನುಷ್ಯರಿಗೆ ತಿಳಿದಿಲ್ಲ. ಇದನ್ನು ಸಹ ತಿಳಿಸಬೇಕು. ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯ ಪ್ರಪಂಚದ ವಿನಾಶ. ಈಗ ಅದರ ಸಂಗಮಯುಗವಾಗಿದೆ. ಹೊಸ ಪ್ರಪಂಚದ ಸ್ಥಾಪನೆಯು ಶ್ರೀಮತದನುಸಾರ ಆಗುತ್ತಿದೆ. ತಂದೆ ವಿನ ಮತ್ತಾರೂ ಹೊಸ ಪ್ರಪಂಚದ ಸ್ಥಾಪನೆಯ ಮತವನ್ನು ಕೊಡುವುದಿಲ್ಲ. ತಂದೆ ಬಂದು ನೀವು ಮಕ್ಕಳಿಂದ ಹೊಸ ಪ್ರಪಂಚದ ಉದ್ಘಾಟನೆ ಮಾಡಿಸುತ್ತಾರೆ. ಅವರೊಬ್ಬರೇ ಮಾಡುವುದಿಲ್ಲ, ಎಲ್ಲಾ ಮಕ್ಕಳ ಸಹಯೋಗವನ್ನು ತೆಗೆದುಕೊಳ್ಳುತ್ತಾರೆ. ಆ ಮನುಷ್ಯರಂತೂ ಉದ್ಘಾಟನೆ ಮಾಡಲು ಸಹಯೋಗ ತೆಗೆದುಕೊಳ್ಳುವುದಿಲ್ಲ. ಬಂದು ಕತ್ತರಿಯಿಂದ ರಿಬ್ಬನ್ ಕತ್ತರಿಸಿ ಬಿಡುತ್ತಾರೆ. ಅಲ್ಲಿ ಮಾತಿಲ್ಲ. ನೀವು ಬ್ರಾಹ್ಮಣ ಕುಲಭೂಷಣರು ಸಹ್ಯಗಳಾಗುತ್ತೀರಿ. ಎಲ್ಲಾ ಮನುಷ್ಯ ಮಾತ್ರರು ಮಾರ್ಗವನ್ನು ಮರೆತು ಬಿಟ್ಟಿದ್ದಾರೆ. ಪತಿತ ಪ್ರಪಂಚವನ್ನು ಪಾವನಾಗಿ ಮಾಡುವುದು ತಂದೆಯ ಕರ್ತವ್ಯವಾಗಿದೆ. ತಂದೆ ಹೊಸ ಪ್ರಪಂಚ ಸ್ಥಾಪನೆ ಮಾಡುತ್ತಾರೆ. ಇದಕ್ಕಾಗಿ ಆತ್ಮಿಕ ಜ್ಞಾನವನ್ನು ಕೊಡುತ್ತಾರೆ. ನಿಮಗೆ ತಿಳಿದಿದೆ, ತಂದೆ ಹತ್ತಿರ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವ ಯುಕ್ತಿ ಇದೆ. ಭಕ್ತಿ ಮಾರ್ಗದಲ್ಲಿ ಹೇ ಪತಿತ ಪಾವನ ಬನ್ನಿ ಎಂದು ಅವರನ್ನು ಕರೆಯುತ್ತಾರಲ್ಲವೇ? ಬಲೆ ಶಿವನ ಪೂಜೆಯನ್ನು ಮಾಡುತ್ತಾರೆ, ಆದರೆ ಪತಿತ ಪಾವನ ಯಾರೆಂಬುದು ತಿಳಿದುಕೊಂಡಿಲ್ಲ. ಹೇ ಭಗವಂತ, ಹೇ ರಾಮ ಎಂದು ದುಃಖದಲ್ಲಿ ನೆನಪಂತೂ ಮಾಡುತ್ತಾರೆ. ವಾಸ್ತವದಲ್ಲಿ ನಿರಾಕರಣೆಗೆ ರಾಮನೆಂದು ಹೇಳಲಾಗುತ್ತದೆ. ನಿರಾಕರಣೆಗೆ ಶ್ರೇಷ್ಠ ಭಗವಂತನೆಂದು ಹೇಳುತ್ತಾರೆ. ಆದರೆ ಮನುಷ್ಯರು ಈ ಮಾತಿನಲ್ಲಿ ಬಹಳ ಗೊಂದಲಕ್ಕೊಳಗಿದ್ದಾರೆ. ತಂದೆಯು ಬಂದು ಹೊರ ತೆಗೆದಿದ್ದಾರೆ. ಹೇಗೆ ಹಿಮದಲ್ಲಿ ಮನುಷ್ಯರು ಮಾರ್ಗವನ್ನು ತಿಳಿಯದೆ ತಬ್ಬಿಬ್ಬಾಗುತ್ತಾರಲ್ಲವೇ? ಇದಂತೂ ಬೇಹದ್ದಿನ ಮಾತಾಗಿದೆ. ಬಹಳ ದೊಡ್ಡ ಕಾಡಿನಲ್ಲಿ ಬಂದು ಬಿಟ್ಟಿದ್ದಾರೆ. ನಿಮಗೂ ಸಹ ತಂದೆಯ ಅನುಭವ ಮಾಡಿಸಿದ್ದಾರೆ, ನಾವು ಯಾವ ಕಾಡಿನಲ್ಲಿ ಬಿದ್ದಿದ್ದೇವೆಂದು. ಇದು ಹಳೆಯ ಪ್ರಪಂಚವಾಗಿದೆ, ಅದರಲ್ಲಿಯೂ ಅಂತಿಮ ಸಮಯವಾಗಿದೆ ಎಂಬುದು ನಿಮಗೆ ಈಗ ಅರ್ಥವಾಗಿದೆ. ಮನುಷ್ಯರಂತೂ ಮಾರ್ಗವನ್ನು ತಿಳ್ಕೊಂಡೇ ಇಲ್ಲ. ತಂದೆಯನ್ನು ಕರೆಯುತ್ತಿರುತ್ತಾರೆ, ನಿಯಮಿತ ಕರೆಯುವುದಿಲ್ಲ. ಏಕೆಂದರೆ ನೀವು ಮಕ್ಕಳು ನಂಬರ್ ವಾರ್ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀರಿ. ಯಾರು ತಿಳಿದುಕೊಂಡಿದ್ದಾರೆಯೋ ಅವರು ಬಹಳ ಖುಷಿಯಲ್ಲಿರುತ್ತಾರೆ. ಅನ್ಯರಿಗೂ ಮಾರ್ಗ ತಿಳಿಸೋದಲ್ಲಿ ತತ್ಪರಾಗುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ತೆರೆಯಿರಿ. ದೊಡ್ಡ ದೊಡ್ಡ ಚಿತ್ರಗಳಿದ್ದರೆ ಮನುಷ್ಯರು ಸಹಜವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಮಕ್ಕಳಿಗಾಗಿ ಚಿತ್ರಗಳು ಅಂದರೆ ನಕ್ಷೆ ಅವಶ್ಯವಾಗಿ ಬೇಕು. ಇವುಗಳ ಮೂಲಕ ತಿಳಿಸಿ. ಇದು ಸಹ ಶಾಲೆಯಾಗಿದೆ. ಇವು ಇಲ್ಲಿನ ಅದ್ಭುತ ನಕ್ಷೆಗಳಾಗಿದೆ. ಆ ಶಾಲೆಗಳ ನಕ್ಷೆಯಲ್ಲಂತೂ ಹದ್ದಿನ ಮಾತುಗಳಿರುತ್ತವೆ. ಇವು ಬೇಹದ್ದಿನ ಮಾತುಗಳಾಗಿವೆ. ಇದು ಸಹ ಪಾಠಶಾಲೆಯಾಗಿದೆ. ಇದರಲ್ಲಿ ತಂದೆಯು ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ ಯೋಗ್ಯರನ್ನಾಗಿ ಮಾಡುತ್ತಾರೆ. ಇದು ಮನುಷ್ಯರಿಂದ ದೇವತೆಗಳಾಗುವ ಶಾಲೆಯಾಗಿದೆ. ಈ ಈಶ್ವರ್ಯ ವಿಶ್ವವಿದ್ಯಾಲಯವೆಂದು ಬರೆಯಲ್ಪಟ್ಟಿದೆ. ಇದು ಆತ್ಮಿಕ ಪಾಠಶಾಲೆಯಾಗಿದೆ. ಕೇವಲ ಈಶ್ವರ್ಯ ವಿಶ್ವವಿದ್ಯಾಲಯ ಎಂದು ಬರೆಯುವುದರಿಂದಲೂ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಯೂನಿವರ್ಸಿಟಿ ಎಂಬುದನ್ನು ಬರೆಯಬೇಕು. ಇಂತಹ ಈಶ್ವರ್ಯ ವಿಶ್ವವಿದ್ಯಾಲಯವು ಯಾವುದೂ ಇರುವುದಿಲ್ಲ. ತಂದೆಯು ಪತ್ರಗಳನ್ನು ನೋಡಿದ್ದರು. ಕೆಲವೊಂದು ಶಬ್ದಗಳು ಮರೆತು ಹೋಗಿತ್ತು. ತಂದೆ ಎಷ್ಟು ಬರೆ ಹೇಳಿದ್ದಾರೆ, ಮಕ್ಕಳೇ ಪ್ರಜಾಪಿತ ಶಬ್ದವನ್ನು ಅವಶ್ಯವಾಗಿ ಹಾಕಿರಿ ಎಂದು. ಆದರೂ ಮಕ್ಕಳು ಸಹ ಮರೆತು ಹೋಗುತ್ತಾರೆ. ಪೂರ್ಣ ಬರವಣಿಗೆಯಲ್ಲಿ. ಆದ್ದರಿಂದ ಮನುಷ್ಯರಿಗೆ ಇದು ಈಶ್ವರ್ಯ ದೊಡ್ಡ ಕಾಲೇಜಾಗಿದೆ ಎಂದು ಅರ್ಥವಾಗುವಂತಿರಲಿ. ಯಾವ ಮಕ್ಕಳು ಸೇವೆಯಲ್ಲಿ ಉಪಸ್ಥಿತರಿದ್ದಾರೆಯೋ, ಯಾರು ಒಳ್ಳೆಯ ಸೇವಾದಾರಿಗಳಾಗಿದ್ದಾರೆಯೋ ಅವರಿಗೂ ಸಹ ಹೃದಯದಲ್ಲಿರುತ್ತದೆ, ನಾವು ಹೋಗಿ ಇಂಥ ಸೇವಾ ಕೇಂದ್ರಗಳನ್ನು ಎಬ್ಬಿಸಬೇಕು. ತನ್ನಗಾಗಿ ಬಿಟ್ಟಿದೆ, ಅವರನ್ನು ಜಾಗೃತಗೊಳಿಸಬೇಕು, ವೃದ್ಧಿ ಮಾಡಬೇಕೆಂದು ಸಂಕಲ್ಪ ಇರುತ್ತದೆ. ಏಕೆಂದರೆ ಮಾಯು ಹೀಗೆ ಇದೆ, ಅದು ಮತ್ತೆ ಮತ್ತೆ ಮಲಗಿಸಿಬಿಡುತ್ತದೆ. ನಾನು ಸುದರ್ಶನ ಚಕ್ರಧಾರಿಯಾಗಿದ್ದೇನೆಂಬುದನ್ನೂ ಸಹ ಮರೆತು ಹೋಗಿದ್ದಾರೆ. ಮಾಯು ಬಹಳ ವಿರೋಧ ಮಾಡುತ್ತದೆ. ನೀವು ಯುದ್ಧದ ಮೈದಾನದಲ್ಲಿದ್ದೀರಿ ಅಂದಾಗ ಮಾಯು ತಲೆಯನ್ನು ತಿರುಗಿಸಿ ಮತ್ತೆ ಹಿಂದಕ್ಕೆ ಕರೆದುಕೊಂಡು ಹೋಗುವಂಥದ್ದಾಗಬಾರ್ದು. ಆದ್ದರಿಂದ ಬಹಳ ಸಂಭಾಲನೆ ಮಾಡಬೇಕಾಗಿದೆ. ಮಾಯೆ ಬಿರುಗಾಳಿಯಂತೂ ಎಲ್ಲರಿಗೂ ಬಹಳ ಬರುತ್ತವೆ. ಚಿಕ್ಕವರು ಅಥವಾ ದೊಡ್ಡವರೆಲ್ಲರೂ ಸಹ ಯುದ್ಧದ ಮೈದಾನದಲ್ಲಿದ್ದೀರಿ. ಶಕ್ತಿಶಾಲಿಗಳನ್ನು ಮಾಯೆ ಬಿರುಗಾಳಿಗಳು ಅಲುಗಾಡಿಸಲು ಸಾಧ್ಯವಿಲ್ಲ. ಆ ಸ್ಥಿತಿಯೂ ಸಹ ಬರುವುದಿದೆ. ತಂದೆಯು ತಿಳಿಸುತ್ತಾರೆ, ಸಮಯವು ಬಹಳ ಕೆಟ್ಟು ಹೋಗಿದೆ. ಸ್ಥಿತಿಯು ಹದಗೆಡುತ್ತಾ ಹೋಗುತ್ತಿದೆ.
ಇಡೀ ಪ್ರಪಂಚಲ್ಲೂ ಸಮಾಪ್ತಿಯಾಗಲಿದೆ. ಎಲ್ಲರನ್ನು ಪದ್ದಿಚ್ಚಗೊಳಿಸಿಬಿಡುತ್ತಾರೆ. ಮತ್ತೆ ಪ್ರಜೆಗಳ ಮೇಲೆ ಪ್ರಜೆ ರಾಜ್ಯವನ್ನು ಇಡೀ ಪ್ರಪಂಚದಲ್ಲಿ ಆಗಿಬಿಡುವುದು. ನೀವು ತಮ್ಮ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಿ. ಆಗ ಈ ರಾಜ್ಯದ ಹೆಸರು ಸಹ ಸಮಾಪ್ತಿಯಾಗಿ ಬಿಡುವುದು. ಪಂಚಾಯಿತಿ ರಾಜ್ಯವಾಗಿ ಬಿಡುತ್ತದೆ. ಯಾವಾಗ ಪ್ರಜೆಗಳ ರಾಜ್ಯವಾಗುವುದು ಆಗ ಪರಸ್ಪರ ಹೊಡೆದಾಡುವರು, ಜಗಳವಾಡುವರು. ಸ್ವರಾಜ್ಯ ಅಥವಾ ರಾಮರಾಜ್ಯವಂತೂ ವಾಸ್ತವದಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಇಡೀ ಪ್ರಪಂಚದಲ್ಲಿ ಜಗಳಗಳೇ ಆಗುತ್ತಿರುತ್ತವೆ. ಇತ್ತೀಚೆಗೆ ಎಲ್ಲಾ ಕಡೆಯೂ ಹೊಡೆದಾಟಗಳಿರುತ್ತವೆ. ನಿಮಗೆ ತಿಳಿದಿದೆ, ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೆ. ನೀವೆಲ್ಲರಿಗೂ ಈ ಮಾರ್ಗವನ್ನು ತಿಳಿಸುತ್ತೀರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನ ನೆನಪು ಮಾಡಿ. ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೂ ಇದನ್ನು ತಿಳಿಸಿ. ಆತ್ಮಾಭಿಮಾನಿಯಾಗಿ ದೇಹಾಭಿಮಾನವನ್ನು ಬಿಡಿ ಎಂದು. ನಿಮ್ಮಲ್ಲಿ ಎಲ್ಲರೂ ಆತ್ಮಾಭಿಮಾನಿಯಾಗಿದ್ದಾರೆ ಎಂದಲ್ಲ, ಇನ್ನೂ ಆಗುತ್ತಿದ್ದಾರೆ. ನೀವು ಪುರುಷಾರ್ಥ ಮಾಡುತ್ತೀರಿ, ಅನ್ಯರಿಂದಲೂ ಮಾಡಿಸುತ್ತೀರಿ. ನೆನಪು ಮಾಡುವ ಪ್ರಯತ್ನ ಪಡುತ್ತಾರೆ, ಮತ್ತೆ ಮರೆತು ಹೋಗುತ್ತಾರೆ. ಅಂದಾಗ ಪುರುಷಾರ್ಥ ಮಾಡಬೇಕಾಗಿದೆ. ಮೂಲ ಮಾತು ತಂದೆಯ ನೆನಪು ಮಾಡಬೇಕಾಗಿದೆ. ಮಕ್ಕಳಿಗೆ ಎಷ್ಟೊಂದು ತಿಳಿಸಿಕೊಡುತ್ತೇನೆ, ಜ್ಞಾನ ಬಹಳ ಚೆನ್ನಾಗುತ್ತದೆ. ಮೂಲ ಮಾತು ಪವಿತ್ರ ಆಗುವುದಾಗಿದೆ. ತಂದೆಯು ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ. ಅಂದಮೇಲೆ ಮತ್ತೆ ಪತಿತರಾಗಬಾರ್ದು. ನೆನಪಿನಿಂದಲೇ ನೀವು ಸ್ತೋತ್ರಧನರಾಗಿ ಬಿಡುತ್ತೀರಿ. ಇದನ್ನು ಮರೆಯಬೇಡಿ. ಮಾಯವು ಇದರಲ್ಲೇ ವಿಘ್ನಗಳನ್ನು ಹಾಕಿ ಮರೆಸಿಬಿಡುತ್ತದೆ. ಹಗಲು ರಾತ್ರಿ ಇದೇ ಚಿಂತೆ ಇರಲಿ. ನಾವು ತಂದೆಯನ್ನು ನೆನಪು ಮಾಡಿ ಸ್ತೋತ್ರಧನರಾಗಬೇಕು. ನೆನಪು ಇಷ್ಟು ಶಕ್ತಿಶಾಲಿಯಾಗಿರಲಿ. ಅಂತಿಮದಲ್ಲಿ ಒಬ್ಬ ತಂದೆಯದು ನೆನಪು ಮತ್ತಾರು ನೆನಪಿಗೆ ಬರಬಾರದು. ಪ್ರದರ್ಶನಿಯಲ್ಲಿಯೂ ಮೊಟ್ಟ ಮೊದಲಿಗೆ ಇದನ್ನು ತಿಳಿಸಬೇಕಾಗಿದೆ. ಇವರು ಎಲ್ಲರ ತಂದೆ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ. ಪತಿತ ಪಾವನ ಸದ್ಗತಿದಾತನು ಇವರಾಗಿದ್ದಾರೆ. ಇವರೇ ಸ್ವರ್ಗದ ರಚಯಿತನಾಗಿದ್ದಾರೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ತಂದೆಯು ಸಂಗಮಯುಗದಲ್ಲೇ ಬರುತ್ತಾರೆ. ತಂದೆಯ ರಾಜಯೋಗವನ್ನು ಕಲಿಸುತ್ತಾರೆ. ಒಬ್ಬ ತಂದೆಯುವಿನ ಮತ್ತಾರು ಪತಿತ ಪಾವನರಾಗಲು ಸಾಧ್ಯವಿಲ್ಲ. ಮೊಟ್ಟ ಮೊದಲಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ಒಬ್ಬೊಬ್ಬರಿಗೆ ಹೀಗೆ ಒಂದು ಚಿತ್ರದ ಬಗ್ಗೆ ತಿಳಿಸುತ್ತಾ ಇದ್ದರೆ ಇಷ್ಟೊಂದು ಮಂದಿಗೆ ಹೇಗೆ ತಿಳಿಸುವರಿ? ಆದರೆ ಮೊಟ್ಟ ಮೊದಲು ತಂದೆಯ ಚಿತ್ರದಲ್ಲಿ ತಿಳಿಸುವುದು ಮುಖ್ಯವಾಗಿದೆ. ಇದನ್ನು ತಿಳಿಸಿ. ಭಕ್ತಿ ಬಹಳಷ್ಟಿದೆ, ಜ್ಞಾನ ಒಂದೇ ಆಗಿದೆ. ತಂದೆಯು ಮಕ್ಕಳಿಗೆ ಇಷ್ಟೊಂದು ಯುಕ್ತಿಗಳನ್ನು ತಿಳಿಸುತ್ತಾರೆ. ಪತಿತ ಪಾವನ ಒಬ್ಬರೇ ಆಗಿದ್ದಾರೆ. ಮಾರ್ಗಗಳನ್ನು ತಿಳಿಸುತ್ತಾರೆ. ಗೀತೆಯನ್ನು ಯಾವಾಗ ತಿಳಿಸಿದರು? ಇದು ಸಹ ಯಾರಿಗೂ ತಿಳಿದಿಲ್ಲ. ದ್ವಾಪಾರ ಯುಗಕ್ಕೆ ಸಂಗಮ ಯುಗವೆಂದು ಹೇಳಲಾಗುವುದು. ತಂದೆಯು ಯುಗ ಯುಗದಲ್ಲಿ ಬರುವುದಿಲ್ಲ. ಮನುಷ್ಯರು ಸಂಪೂರ್ಣ ಗೊಂದಲಕ್ಕೊಳಗಾಗಿದ್ದಾರೆ. ಇಡೀ ದಿನ ಹೇಗೆ ತಿಳಿಸಿಕೊಡ್ಬೇಕೆಂಬ ಚಿಂತನೆ ನಡೆಯುತ್ತಿದೆ. ಏಕೆಂದರೆ ತಂದೆಯು ಮಕ್ಕಳಿಗೆ ಸಲಹೆ ಕೊಡುತ್ತಾರೆ, ಕೊಡಬೇಕಾಗುತ್ತದೆ. ಕ್ಯಾಸೆಟ್ನ ಮೂಲಕವೂ ಸಹ ನೀವು ಇಡೀ ಮುರಳಿಯನ್ನು ಕೇಳಬಹುದಾಗಿದೆ. ಕೆಲವರು ಹೇಳುತ್ತಾರೆ, ಬಾಬಾ, ನಾವು ಕ್ಯಾಸೆಟ್ನ ಮೂಲಕ ಮುರಳಿಯನ್ನು ಕೇಳುತ್ತಿದ್ದೇವೆ. ಅಂದಮೇಲೆ ಏಕೆ ಡೈರೆಕ್ಟ್ ಹೋಗಿ ಕೇಳಬಾರದು? ಆದ್ದರಿಂದ ಇಲ್ಲಿ ಸಮ್ಮುಖದಲ್ಲಿ ಬರುತ್ತಾರೆ. ಮಕ್ಕಳು ಬಹಳ ಸರ್ವಿಸ್ ಮಾಡಬೇಕಾಗಿದೆ. ಮಾರ್ಗವನ್ನು ತಿಳಿಸಬೇಕಾಗಿದೆ. ಪ್ರದರ್ಶನಿಯಲ್ಲಿ ಅನೇಕರು ಬರುತ್ತಾರೆ. ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೂ ಹೇಳುತ್ತಾರೆ. ಮತ್ತೆ ಹೊರಗಡೆ ಹೋದ ಕೂಡಲೇ ವಾಯುಮಂಡಲದಲ್ಲಿ ಎಲ್ಲೂ ಹಾರಿ ಹೋಗುತ್ತದೆ. ಸ್ಮರಣೆಯನ್ನೇ ಮಾಡುವುದಿಲ್ಲ. ಹೊರಗಡೆ ಹೋಗುತ್ತಿದ್ದಂತೆ ಮಾಯು ಸೆಳೆಯುತ್ತದೆ. ಉದ್ಯೋಗ ವ್ಯವಹಾರಗಳ ಜಂಜಾಟದಲ್ಲಿ ತೊಡಗಿಬಿಡುತ್ತಾರೆ. ಆದ್ದರಿಂದ ಮಧುಬನದ ಗಾಯನವಿದೆ. ಈಗ ನಿಮಗೆ ತಿಳುವಳಿಕೆ ಸಿಕ್ಕಿದೆ. ನೀವು ಅಲ್ಲಿಯೂ ಹೋಗಿ ತಿಳಿಸಿ, ಗೀತೆಯ ಭಗವಂತ ಯಾರು? ಮೊದಲು ನೀವು ಸಹ ಇದೇ ರೀತಿ ಹೋಗಿ ತಲೆಪಾಗುತ್ತಿದ್ದೀರಿ. ನೀವೀಗ ಸಂಪೂರ್ಣ ಬದಲಾಗಿ ಬಿಟ್ಟಿದ್ದೀರಿ. ಭಕ್ತಿಯನ್ನು ಬಿಟ್ಟಿದ್ದೀರಿ. ನಿಮಗೆ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ. ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ. ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಯಾರೆಂಬುದು ಮತ್ತಾರಿಗೆ ತಿಳಿದಿದೆ. ನೀವು ತಿಳಿಸುತ್ತೀರಿ. ವಾಸ್ತವದಲ್ಲಿ ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ. ಈ ಸಮಯದಲ್ಲಿ ಬ್ರಹ್ಮಣ ಮೂಲಕ ಸ್ಥಾಪನೆಯಾಗುತ್ತೀರಿ. ಬ್ರಾಹ್ಮಣ ಕುಲಭೂಷಣವು ಅವಶ್ಯವಾಗಿ ಬೇಕಲ್ಲವೇ? ಬ್ರಾಹ್ಮಣ ಕುಲವು ಸಂಗಮಯುಗದಲ್ಲಿ ಇರುತ್ತದೆ. ಮೊದಲು ಬ್ರಾಹ್ಮಣರ ಶಿಕೆ ಹೆಸರು ವಾಸಿಯಾಗಿತ್ತು. ಶಿಕೆಯಿಂದ ಅಥವಾ ಜನಿವಾರದಿಂದ ಇವರು ಹಿಂದೂಗಳೆಂಬುದನ್ನು ಗುರುತಿಸುತ್ತಿದ್ದರು. ಈಗಂತೂ ಆ ಚಿಹ್ನೆಗಳು ಸಹ ಹೊರಟೋಗಿವೆ. ನೀವೀಗ ತಿಳ್ಕೊಂಡಿದ್ದೀರಿ, ನಾವು ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರಾದ ನಂತರ ಮತ್ತೆ ದೇವತೆಗಳಾಗುತ್ತೇವೆ. ಬ್ರಾಹ್ಮಣರೇ ಹೊಸ ಪ್ರಪಂಚ ಸ್ಥಾಪನೆ ಮಾಡುತ್ತೀರಿ.
ಯೋಗ ಬಲದಿಂದ ಸತೋಪ್ರಧಾನರಾಗುತ್ತಿದ್ದೀರಿ ಅಂದಾಗ ತಮ್ಮ ಪರಿಶೀಲನೆ ಮಾಡಿಕೊಳ್ಬೇಕಾಗಿದೆ. ಯಾವುದೇ ಹಸಿರು ಗುಣ ಇರಬಾರದು. ಜೊತೆಗೆ ಪರಸ್ಪರ ಉಪ್ಪು ನೀರಾಗಿ ವರ್ತಿಸಬಾರದು. ಇದು ಯಜ್ಞ ಅಲ್ಲವೇ? ಯಜ್ಞದಿಂದ ಎಲ್ಲರ ಸಂಭಾಲನೆ ಆಗುತ್ತಿರುತ್ತದೆ. ಯಜ್ಞದಲ್ಲಿ ಸಂಭಾಲನೆ ಮಾಡುವಂತ ಟ್ರಸ್ಟಿಗಳು ಇರುತ್ತಾರೆ. ಯಜ್ಞದ ಮಾಲೀಕರಂತೂ ಶಿವ ತಂದೆಯಾಗಿದ್ದಾರೆ. ಈ ಬ್ರಹ್ಮಾರವರು ಟ್ರಸ್ಟಿಯಾಗಿದ್ದಾರೆ. ಯಜ್ಞದ ಸಂಭಾಲನೆ ಮಾಡಬೇಕಾಗುತ್ತದೆ. ನೀವು ಮಕ್ಕಳಿಗೆ ಏನ್ ಬೇಕೋ ಯಜ್ಞದಿಂದ ತೆಗೆದುಕೊಳ್ಳಬೇಕು. ಮತ್ತಾರಿಂದಲೂ ತೆಗೆದುಕೊಂಡು ದರ್ಶಿಸುತ್ತೀರೆಂದರೆ ಅವರ ನೆನಪೇ ಬರುತ್ತಿರುವುದು. ಇದರಲ್ಲಿ ಬುದ್ಧಿಯೋಗವು ಬಹಳ ಸ್ಪಷ್ಟವಾಗಿರಬೇಕು. ಈಗಂತೂ ಹಿಂತಿರುಗಿ ಹೋಗಬೇಕಾಗಿದೆ. ಬಹಳ ಕಡಿಮೆ ಸಮಯವಿದೆ. ಆದ್ದರಿಂದ ನೆನಪಿನ ಯಾತ್ರೆಯು ಪಕ್ಕಾ ಇರಲಿ. ಇದೇ ಪುರುಷಾರ್ಥ ಮಾಡಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बापदादा को यादगार और गुड मॉर्निंग और नमस्ते नमस्ते ने शुक्रिया बाबा शुक्रिया ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮ ಉನ್ನತಿಗಾಗಿ ಆತ್ಮಿಕ ಸೇವೆಯಲ್ಲಿ ತತ್ಪರ ಆಗಬೇಕಾಗಿದೆ. ಏನೆಲ್ಲ ಜ್ಞಾನ ರತ್ನಗಳು ಸಿಕ್ಕಿವೆಯೋ ಅದನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾಡಿಸಬೇಕಾಗಿದೆ. 2ನೇ ಪಾಯಿಂಟ್, ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಹಸಿರು ಗುಣವಂತೂ ಇಲ್ಲವೇ? ನಾನು ನಿಮಿತ್ತನಾಗಿ ಇರುತ್ತೇನೆ ಎಂದು ಉಪ್ಪನೀರಾಗಿ ವರ್ತಿಸುವುದಲ್ಲವೇ? ಬುದ್ಧಿಯೋಗ ಸ್ಪಷ್ಟವಾಗಿದೆಯೇ? ವರದಾನ. ಪುರುಷಾರ್ಥದ ಸೂಕ್ಷ್ಮ ಆಲಸ್ಯವನ್ನು ಸಹ ತ್ಯಾಗ ಮಾಡುವಂತ ಆಲ್ರೌಂಡ್ ಅಲರ್ಟ್ ಹೂವ. ಪುರುಷಾರ್ಥದಲ್ಲಿ ದಣಿವಾಗುವುದು ಆಲಸ್ಯದ ಚಿಹ್ನೆ ಆಗುವುದು. ಆಲಸ್ಯವಾಗಿರುವವರು ಬೇಗ ದಣಿವಾಗುತ್ತಾರೆ. ಉಲ್ಲಾಸವುಳ್ಳವರು ದಣಿಯವರಿಗ ಅತಕ್ ಆಗಿರುತ್ತಾರೆ. ಯಾರು ಪುರುಷಾರ್ಥದಲ್ಲಿ ಮಾನಸಿಕ ಖಿನ್ನತೆ ಉಳಿದಿರುತ್ತಾರೆ ಅವರಿಗೆ ಆಲಸ್ಯ ಬರುವುದು. ಅವರು ಯೋಚಿಸುತ್ತಾರೆ, ಏನು ಮಾಡೋದು, ಇಷ್ಟೇ ನನ್ನಿಂದ ಸಾಧ್ಯವಾಗುವುದು, ಹೆಚ್ಚಿಗೆ ಆಗಲು ಸಾಧ್ಯವಿಲ್ಲ, ಸಾಹಸ ಇಲ್ಲ, ಏನ್ ನಡೆಯುತ್ತಿರುವೆಯೋ ಮಾಡುತ್ತಲೇ ಇರುವೆ. ಈಗ ಈ ಸೂಕ್ಷ್ಮ ಆಲಸ್ಯಗಳನ್ನು ಸಹ ಹೆಸರು ಗುರುತು ಸಹ ಇರಬಾರ್ದು. ಅದಕ್ಕಾಗಿ ಸದಾ ಅಲರ್ಟ್, ಎವರ್ಡಿ ಮತ್ತು ಆಲ್ರೌಂಡ್ ಆಗಿ ಯೋಗನ್. ಸಮಯದ ಮಹತ್ವವನ್ನು ಎದುರಿಗಿಟ್ಟುಕೊಂಡು ಸರ್ವ ಪ್ರಾಪ್ತಿಗಳ ಖಾತೆಯನ್ನು ಪೂರ್ತಿ ಜಮಾ ಮಾಡಿಕೊಳ್ಳಿ. ಅವ್ಯಕ್ತ ಸೂಚನೆ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರಾಗಿರಿ. ಶಬ್ದದಿಂದ ದೂರ ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಅಂದಾಗ ಸರ್ವವ್ಯಕ್ತ ಆಕರ್ಷಣೆಯಿಂದ ದೂರ ಶಕ್ತಿಶಾಲಿ ಭಿನ್ನ ಮತ್ತು ಪ್ರಿಯ ಸ್ಥಿತಿಯಾಗಿ ಬಿಡುತ್ತದೆ. 1 ಸೆಕೆಂಡಿನ ಈ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾದರೆ ಇದರ ಪ್ರಭಾವ ಇಡೀ ದಿನ ಕರ್ಮ ಮಾಡುತ್ತಲೂ ಸ್ವಯಂನಲ್ಲಿ ವಿಶೇಷ ಶಾಂತಿಯ ಶಕ್ತಿ ಅನುಭವ ಮಾಡುವರು. ಇದೇ ಸ್ಥಿತಿಯನ್ನು ಕರ್ಮಾತೀತ ಸ್ಥಿತಿ, ತಂದೆ ಸಮಾನ ಸಂಪೂರ್ಣ ಸ್ಥಿತಿ ಎಂದು ಹೇಳಲಾಗುತ್ತದೆ. ಓಂ ಶಾಂತಿ.